ಶ್ರವಣ ನಕ್ಷತ್ರ ಮಕರ ರಾಶಿ. ಶ್ರವಣ ನಕ್ಷತ್ರ ನೋಡಿ, ಇವರು ಉತ್ತಮ ಕೇಳುಗರಾಗಬೇಕು. ಶ್ರವಣ ನಕ್ಷತ್ರದ ಸೌಮ್ಯತೆ ಕಾಣುತ್ತೆ, ಹಾಗೆ ಅದಕ್ಕೂ ಕೋಪನೂ ಇರ್ತದೆ. ಏನೇ ಕಷ್ಟ ನಷ್ಟಗಳು ಬಂದರೂ ಸಹಿತವಾಗಿ ಎದುರಿಸ್ತಕ್ಕಂಥ ಶಕ್ತಿ ಅವರಲ್ಲಿರ್ತದೆ. ಸಿಕ್ಸ್ತ್ ಸೆನ್ಸ್ ಜಾಸ್ತಿ ಇರ್ತಕ್ಕಂಥದ್ದು ಶ್ರವಣ ನಕ್ಷತ್ರದವ್ರಿಗೆ. ಈ ಶ್ರವಣ ನಕ್ಷತ್ರದವರು ನೋಡಿ, ಒಂದು ಚಂದ್ರನ ಒಂದು ನಕ್ಷತ್ರ ಆಗಿರೋದ್ರಿಂದ ಆಸೆಯ ಮೇಲೆ ಬಿದ್ದರೆ, ಅಂದರೆ ತುಂಬ ಅತಿಯಾದಂಥ ಮಿತಿಯಿಲ್ಲದ ಆಸೆ ಮೇಲೆ ಬಿದ್ದರೆ ಇದು ಇವ್ರಿಗೆ ನಷ್ಟವನ್ನು ತರುತ್ತೆ. ಬಿ ಕೇರ್ಫುಲ್. ತುಂಬ ಆಸೆಯನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಹಾಗೆ ಕೆಲವೊಂದು ಬಾರಿ ಮಹಿಳೆಯರಿಂದ ಮೋಸ ಹೋಗ್ತಕ್ಕಂಥದ್ದಿರುತ್ತೆ. ನೀವು ಶ್ರವಣ ನಕ್ಷತ್ರದವರು ಶಿವನ ಆರಾಧನೆ ಹಾಗೆ ದುರ್ಗಾರಾಧನೆ ಬಹಳ ಮುಖ್ಯವಾಗ್ತದೆ. ಸಾಧ್ಯವಾದರೆ ಶ್ರವಣ ನಕ್ಷತ್ರದಲ್ಲಿರ್ತಕ್ಕಂಥವರು ನೀವು ಈ ಶುಕ್ರನ ದೋಷ ಕಾಡೋದ್ರಿಂದ ಒಂದು ಸಿಲ್ವರ್ ಕಾಯಿನನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ, ಅಥವಾ ಈ ಬೆಳ್ಳಿಯ ವಸ್ತುಗಳನ್ನು ಇಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ. ಆಗಿಂದಾಗೆ ದುರ್ಗಾ ದೇವಸ್ಥಾನ ಭೇಟಿ ಮಾಡೋದು, ಶ್ರೀ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು, ಇವೆಲ್ಲ ನಿಮಗೆ ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ.